ಇನ್ನು ಎಚ್.ಡಿ. ರೇವಣ್ಣ ಬಂಧನದ ಬೆನ್ನಲ್ಲೇ ಮೊಬೈಲ್ ಕೂಡ ಸೀಸ್ ಮಾಡಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ರೇವಣ್ಣ ಮೊಬೈಲ್ ಸೀಸ್ ಮಾಡಲಾಗಿದೆ. ರೇವಣ್ಣರ ಮೊಬೈಲ್ ಸೀಸ್ ಮಾಡಿ ಡಾಟಾ ಪರಿಶೀಲಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಚಾಟಿಂಗ್ ಮತ್ತೆ ಕಾಲ್, ಸಿಡಿಆರ್ ಡೀಟೇಲ್ಸ್ ಎಲ್ಲವನ್ನು ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕೋದಕ್ಕೆ ಎಸ್ಐಟಿ ಈಗಾಗಲೇ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಅವರನ್ನು ಅರೆಸ್ಟ್ ಮಾಡ್ತಿದ್ದ ಹಾಗೆ ಅವರ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಶಿವಕುಮಾರ್, ಒಂದ್ ಕಡೆ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ರೆ, ಅಟ್ ದಿ ಸೇಮ್ ಟೈಮ್ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೂ ಎಸ್ಐಟಿ ಮುಂದಾಗಿದೆ. ಮೊಬೈಲ್ ಸೀಸ್ ಮಾಡಿರೋದು ಯಾವ ರೀತಿ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ? ವಿಜಯ್, ರೇವಣ್ಣ ಅರೆಸ್ಟ್ ಆಗಿರುವಂಥದ್ದು IPC 364 ಜೊತೆಗೆ 365 ಅಂದ್ರೆ ಅಪಹರಣ ಜೊತೆಗೆ ಅಕ್ರಮ ಬಂಧನ ಪ್ರಕರಣದಡಿಯಲ್ಲಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿರುವಂಥದ್ದು. ಎರಡು ಕೂಡ ನಾನ್ ಬೇಲಬಲ್ಸ್ ಕೇಸ್ಗಳು. ಜೊತೆಗೆ ಈ ಒಂದು ಪ್ರಕರಣ IPC 364 ಕ್ರೈಮ್ ಅಗೇನಿಸ್ಟ್ ವುಮೆನ್ ಅಂದ್ರೆ ಮಹಿಳೆಯ ಮೇಲೆ ನಡೆದಿರುವಂತಹ ಕಿಡ್ನಾಪ್ ಜೊತೆಗೆ ಅಪಹರಣ ಜೊತೆಗೆ ಮಹಿಳೆಯನ್ನ ಅಕ್ರಮ ಬಂಧನದಲ್ಲಿಟ್ಟಂತ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ A2 ಆರೋಪಿ ಸತೀಶ್ ಬಾಬಣ್ಣನನ್ನ ಬಂಧಿಸಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ SIT ಅಧಿಕಾರಿಗಳು ಒಪ್ಪಿಸಿದ್ದಾರೆ. ಜೊತೆಗೆ ಆತನ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ. ಪ್ರಕರಣದಲ್ಲಿ ಯಾವಾಗ ರೇವಣ್ಣ ಅವರು ನಿನ್ನೆ ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಆದಂತ ಕೂಡಲೇ SIT ಅಧಿಕಾರಿಗಳು ರೇವಣ್ಣ ಅವರ ಮೊಬೈಲ್ ಅನ್ನು ಸೀಸ್ ಮಾಡಿರುವಂತದ್ದು. ಪ್ರಕರಣದಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳು ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾದಂತಹ ಸಾಕ್ಷಿ ಜೊತೆಗೆ ನೇರವಾದಂತಹ ಪ್ರಶ್ನೆಗಳಿಗೆ ರೇವಣ್ಣ ಅವರು ಎಲ್ಲೂ ಕೂಡ ಉತ್ತರಿಸ್ತಿಲ್ಲ. ರೇವಣ್ಣ ಅವರು ನೇರವಾಗಿ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರಿಸದೆ ಹೋದಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳು ಪ್ರಕರಣದಲ್ಲಿ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಅಂದ್ರೆ ರೇವಣ್ಣ ಅವರು ಪ್ರಕರಣದ ಇತರೆ ಆರೋಪಿಗಳಿಗೆ ಯಾವಾಗ ಫೋನ್ ಮಾಡಿದ್ರು, ಜೊತೆಗೆ ರೇವಣ್ಣ ಅವರ ಟವರ್ ಡಂಪ್ ಎಲ್ಲಿತ್ತು, ಘಟನೆ ಆದಂತ ದಿನ ಅಂದ್ರೆ 29ನೇ ತಾರೀಕು ಅವರ ಸಂತ್ರಸ್ತ ಏನಿದ್ದಾಳೆ ಆಕೆಯ ಮನೆಯಿಂದ ಬಂದು ಸತೀಶ್ ಬಾಬಣ್ಣ ಕರ್ಕೊಂಡು ಹೋದ. ಅದು ಕೂಡ ರೇವಣ್ಣ ಅವರ ಮಾರ್ಗದರ್ಶನದಂತೆ ಅಂತೇಳಿ ಸಂತ್ರಸ್ತೆಯ ಮಗ ದೂರನ್ನ ಕೊಟ್ಟಿರ್ತಾನೆ KR ನಗರ ಪೊಲೀಸ್ ಠಾಣೆಯಲ್ಲಿ. ಇವೆಲ್ಲವೂ ಕೂಡ ಅಂದ್ರೆ FIR ನಲ್ಲಿ ಕೊಟ್ಟಂತ ದೂರಿಗೆ ಪೂರಕವಾದ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿರುವಂತದ್ದು. ಯಾವಾಗ FIR ದಾಖಲಾಗುತ್ತೆ, FIR ದಾಖಲಾದಂತೆ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಯಾರು ಆರೋಪಿತ ಸ್ಥಾನದಲ್ಲಿ ಇರ್ತಾರೆ ಅಂತೇಳಿ ದೂರುದಾರ ಉಲ್ಲೇಖವನ್ನು ಮಾಡಿರ್ತಾನೆ ಸತೀಶ್ ಬಾಬಣ್ಣ ಜೊತೆಗೆ H.D. ರೇವಣ್ಣ ಅಂತೇಳಿ. ಸತೀಶ್ ಬಾಬಣ್ಣನ ವಶಕ್ಕೆ ಪಡೆದು ಆತನ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಆತ ಕೊಟ್ಟಂತ ಹೇಳಿಕೆ ಜೊತೆಗೆ ಆತನ CDR ಅನ್ವಯವಾಗಿ H.D. ರೇವಣ್ಣ ಅವರ CDR ಅನ್ನು ಕೂಡ SIT ಅಧಿಕಾರಿಗಳು ಹಾಕೊಂಡಿರ್ತಾರೆ. ಯಾವಾಗ ರೇವಣ್ಣ ಅವರಿಗೆ ಬೇಲ್ ರಿಜೆಕ್ಟ್ ಆಗುತ್ತೆ, ಕೂಡಲೇ SIT ಅಧಿಕಾರಿಗಳು ರೇವಣ್ಣ ಅವರನ್ನ ಬಂಧಿಸ್ತಾರೆ. ನಿನ್ನೆ CID ಕಚೇರಿಗೆ ಕರ್ಕೊಂಡ್ಬಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ರೇವಣ್ಣ ಅವರು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಕೂಡಲೇ ಅವರ ಮೊಬೈಲ್ ಅನ್ನು ಕೂಡ ಸೀಸ್ ಅನ್ನ ಮಾಡಿ ಅವರ ಕಾಲ್ CDR ಅನ್ನ ತೆಗೆಸಿರುವಂತದ್ದು. ಜೊತೆಗೆ ಮೊಬೈಲ್ ನಲ್ಲಿ ಇರುವಂತಹ ಡೇಟಾ ಪರಿಶೀಲನೆಯನ್ನ SIT ಅಧಿಕಾರಿಗಳು ಮಾಡ್ತಿರುವಂತದ್ದು. ಪ್ರಮುಖವಾಗಿ ಪ್ರಕರಣದಲ್ಲಿ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಆಗಿರೋದ್ರಿಂದ ಅಂದ್ರೆ ಮಹಿಳೆ ಮೇಲೆ ನಡೆದಿರುವಂತಹ ಕಿಡ್ನಾಪ್ ಜೊತೆಗೆ ಅಕ್ರಮ ಬಂಧನ ಪ್ರಕರಣ ಆಗಿರೋದ್ರಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನ ಕೊಡದೆ ಹೋಗದಂತ ಸಂದರ್ಭದಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ರೇವಣ್ಣ ಅವರ ಮೊಬೈಲ್ ಅನ್ನ ಸೀಸ್ ಮಾಡಿದರೆ ಮೊಬೈಲ್ ಇಂದ CDR ಹಾಕೊಳ್ಳುವಂತ ಕೆಲಸವನ್ನು SIT ಅಧಿಕಾರಿಗಳು ಆಲ್ರೆಡಿ ಮಾಡಿರುವಂತದ್ದು. ಜೊತೆಗೆ ಡೇಟಾ ಪರಿಶೀಲನೆ ಮಾಡುವಂತ ಕೆಲಸವನ್ನ SIT ಯ ಮತ್ತೊಂದು ಟೆಕ್ನಿಕಲ್ ಟೀಮ್ ಮಾಡ್ತಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.